ಸಚಿನ್ ಪಾಂಚಾಳ್ ಗುತ್ತಿಗೆದಾರ ಆತ್ಮಹತ್ಯೆ ನಡೆದು ಹೋಗಿ ದಿನಗಳು ವಾರಗಳೇ ಕಳೆದು ಹೋಗ್ತಾ ಇದೆ. ಪ್ರಕರಣದ ಒಬ್ಬ ಆರೋಪಿ ಕೂಡ ಈವರೆಗೂ ಬಂಧನಕ್ಕೆ ಒಳಗಾಗಿಲ್ಲ. ತನಿಖೆಯ ಆಯಾಮದ ಬಗ್ಗೆ ಕೂಡ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ಟ್ವಿಸ್ಟ್ ಅಂಡ್ ಟರ್ನ್ಗಳು ಹೊರಗೆ ಬರ್ತಲೇ ಇದೆ. ಹನಿ ಟ್ರ್ಯಾಪ್ ನಿಂದ ಹಿಡಿದು ಆತ ಗುತ್ತಿಗೆದಾರ ಹೌದು ಅಲ್ವೋ ಅನ್ನೋವರೆಗೂ ಬಂದ್ಬಿಡ್ತು ಪ್ರಕರಣ. ರಾಜಕಾರಣಿಗಳ ಮಾತಿನ ನಡುವೆ. ಆದ್ರೆ ಮನೆಯ ಸಹೋದರನನ್ನ ಕಳೆದುಕೊಂಡಿರುವ ಸಹೋದರಿಯರು ಆತ ಗುತ್ತಿಗೆದಾರ ಹೌದೋ ಅಲ್ವೋ, ಆತ ದುಡ್ಡು ಇಸ್ಕೊಂಡಿದ್ನೋ ಕೊಟ್ಟಿದ್ನೋ, ಒಂದು ತನಿಖೆಯನ್ನ ಪಾರದರ್ಶಕವಾಗಿ ಮಾಡಿ ಆತನ ಸಾವಿಗೊಂದು ನ್ಯಾಯ ಕೊಡಿಸಿ ಅಂತ ಹೇಳಿ ಈ ದಿನಕ್ಕೂ ಕಣ್ಣೀರು ಹಾಕ್ತಾ ಇದ್ದಾರೆ, ಈ ದಿನಕ್ಕೂ ಅಂಗಲಾಚ್ತಾ ಇದ್ದಾರೆ. ಆದ್ರೆ ತನಿಖೆ ಅನ್ನೋದು ಪ್ರಾರಂಭಿಕ ಹಂತವನ್ನ ದಾಟೋ ಮೊದಲೇ ಕಾಂಗ್ರೆಸ್ ಸರ್ಕಾರ ಈ ಪ್ರಕರಣದಲ್ಲಿ ಕೇಳೋಕ್ ಸಿಕ್ಕಿರುವ ಪ್ರಮುಖ ಹೆಸರು ಪ್ರಿಯಾಂಕ್ ಖರ್ಗೆ ಅವರದ್ದು. ಕ್ಲೀನ್ ಚಿಟ್ ಕೊಟ್ಬಿಡ್ತಾ ಸರ್ಕಾರ ಪ್ರಿಯಾಂಕ್ ಖರ್ಗೆ ಅವರಿಗೆ. ಪರಮೇಶ್ವರ್ ಅವರು ಹಾಗೆ ಸಿಎಂ ಅವರ ಮಾತನ್ನ ಕೇಳಿಸ್ಕೊಂಡ್ರೆ ಬಹುತೇಕ ಹೌದು ಅನಿಸ್ತಿದೆ. ಈ ಪ್ರಕರಣದಲ್ಲಿ ಉದ್ಭವವಾಗ್ತಿರುವ ಅನೇಕ ಅನುಮಾನಗಳ ಬಗ್ಗೆ ಇವತ್ತಿನ ಚರ್ಚೆಯಲ್ಲಿ ಗಮನ ಹರಿಸೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಬ್ರೇಕಿಂಗ್ ಅಪ್ಡೇಟ್ ಅನ್ನ ಗಮನಿಸೋಣ. ತನಿಖೆಗೂ ಮೊದಲೇ ಕ್ಲೀನ್ ಚಿಟ್ ಕೊಟ್ಟಿದೆ ಸರ್ಕಾರ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ. ಪ್ರಿಯಾಂಕ್ ಅವರ ಪಾತ್ರನೇ ಇಲ್ವಂತೆ. ಹೇಳಿದ್ಯಾರು? ಯಾರ ಮೇಲೆ ಇಡೀ ಕುಟುಂಬ ಆರೋಪ ಮಾಡ್ತಾ ಇದೆ, ಯಾರ ಆಪ್ತನ ವಿರುದ್ಧವಾಗಿ ಡೆತ್ ನೋಟ್ ನಲ್ಲಿ ಹೆಸರು ಉಲ್ಲೇಖ ಆಗಿದೆ, ಅವರೇ ಹೇಳಿದ್ರಂತೆ, ಪ್ರಿಯಾಂಕ್ ಖರ್ಗೆ ಅವರೇ ಹೇಳಿದ್ರಂತೆ ನಂದೇನು ಪಾತ್ರ ಇಲ್ಲ ಅಂತ ಹೇಳಿ. ಹಾಗಾಗಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳ್ಬಿಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವ್ರದ್ದೇನೂ ಪಾತ್ರ ಇಲ್ಲ. ಮುಖ್ಯಮಂತ್ರಿಗಳು ಕೂಡ ಹೇಳ್ತಿದ್ದಾರೆ ರಾಜೀನಾಮೆ ಪಡೆದುಕೊಳ್ಳೋ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ. ತನಿಖೆ ಬಗ್ಗೆ ಮತ್ತೊಂದು ಕಡೆಯಲ್ಲಿ ವಿಶ್ವಾಸವನ್ನ ಕಳೆದುಕೊಂಡಿದೆಯಂತೆ ಆ ಕುಟುಂಬ, ಸಚಿನ್ ಪಾಂಚಾಳ್ ಅವರ ಕುಟುಂಬ. ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ, ಗೃಹ ಸಚಿವರು ಮಾತನಾಡಿದ್ದಾರೆ. ಇವರಿಬ್ಬರ ಹೇಳಿಕೆಯನ್ನ ಕೇಳಿಸಿಕೊಂಡು ತಮ್ಮನನ್ನ ಕಳೆದುಕೊಂಡ ಸಹೋದರಿಯರ ಕಣ್ಣೀರು ಹಾಕ್ತಾ ಮಾತನಾಡಿದ್ದಾರೆ. ಮೂರು ಹೇಳಿಕೆಯನ್ನ ಗಮನಿಸಿ ಚರ್ಚೆ ಪ್ರಾರಂಭ ಮಾಡೋಣ. ಪ್ರಿಯಾಂಕ ಖರ್ಗೆ ಅವರೇ ಸ್ಪಷ್ಟಪಡಿಸಿದ್ದಾರೆ, ಇದರಲ್ಲಿ ನನ್ನ ಪಾತ್ರ ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ. ಈಗ ನಾವು ಕೂಡ ಅದನ್ನ ಈಗ ಏನು ಸಿಒಡಿಗೆ ಆದೇಶ ಮಾಡಿದ್ದೇವೆ. ತನಿಖೆಯಲ್ಲಿ ಏನು ಬರುತ್ತೆ ಅದನ್ನ ನೋಡೋಣ. ಪ್ರಿಯಾಂಕ ಖರ್ಗೆ ಅವ್ರ ಪಾತ್ರ ಇಲ್ಲ ಅಂತ ಮೇಲ್ನೋಟಕ್ಕೆ ಬಂದಿದೆ ಅಂತ ಹೇಳಿ ನಮ್ಮ ಇಲಾಖೆಯವರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ತನಿಖೆ ವರದಿ ಬಂದ ಮೇಲೆ ಗೊತ್ತಾಗುತ್ತೆ. ಏನಂತ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ? ಅವ್ರ ಹೆಸರಿಲ್ಲ, ಅವ್ರದ್ದೇನು ಪಾತ್ರ ಇಲ್ಲ, ಅವ್ರ ಮೇಲೆ ಏನು ಎವಿಡೆನ್ಸ್ ಇಲ್ಲ, ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ. ಏನು ಯಾಕೆ ಕೊಡಬೇಕು? ಈಶ್ವರಪ್ಪ ಇದರಲ್ಲಿ ಕೇಳಿದ್ರು. ಈಶ್ವರಪ್ಪನ ಹೆಸರು ಬರೆದಿದ್ರು. ಇವನ ಹೆಸರು ಇದೆಯಾ? ಡೆತ್ ನೋಟ್ ನಲ್ಲಿ ಇವನ ಹೆಸರು ಇದೆಯಾ? ಪ್ರಿಯಾಂಕ್ ಖರ್ಗೆ ಹೆಸರು ಎಲ್ಲೂ ಕೂಡ ಇಲ್ಲ. ಗುತ್ತಿಗೆದಾರನ ಅವನ ಹತ್ರ ಲೈಸೆನ್ಸ್ ಅದಂತೂ ಕೂಡ ನಾವು ಒಪ್ಕೊಂಡಿಲ್ಲ ರೀ ಸರ್. ಅವ ಏನ್ ವರ್ಕ್ ಮಾಡ್ತೀನೋ ಅದು ಡಿಟೇಲ್ ಆಗ ಅವ್ನು ಡೆಟ್ ನೋಟ್ದಾಗೆ ಬರ್ದಾನ ಸರ್. ಅಷ್ಟಲ್ದೇನೆ ಅವ್ನು ಏನ್ ವರ್ಕ್ ಮಾಡ್ತಾನೆ ಎಲ್ಲಾ ಪ್ರೂಫ್ನು ಅವನು ಗುಲ್ಬರ್ಗ ಆಫೀಸ್ದಾಗೆ ಇದ್ದು ರೀ. ಇವಾಗ ಅದ್ರೊಳಗೆ ಏನೂ ಇಲ್ಲ. ಅದ್ರ ಜೊತೆ ಅವ್ನು ಐಫೋನ್ ಕೂಡ ಕಸ್ಕೊಂಡಾರಿ. ಏನಾಗ್ಯದ್ರಿ, ಅವರೇ ನಮ್ಮ ಮನೆಗೆ ಬಂದಾಗ ಹೇಳ್ಯಾರ ನಾವು ಖಾಲಿ ಮಾಡಿವಿ ಅಂತ ಹೇಳ್ಯಾರ ನೋಡ್ರಿ ಸರ್. ಏನ್ ಮಾಡ್ಯಾರ, ಅದೇ ರಾಜು ಕಪ್ನೂರ್ ಅವ್ರ ಜೊತೆ ಬಂದಿದ್ದವ್ರು ಹೇಳಿದ್ದಾರಿ ನಾವೇ ರೂಮ್ ಖಾಲಿ ಮಾಡಿಸಿದೀವಿ, ಅಲ್ಲಿ ಏನೂ ಇಲ್ಲ ಅಂದಂಗ ಮಾತಾಡ್ಯಾರ ಸರ್. ಅವ್ರು ದಾಖಲೆಗಳೆಲ್ಲ ಯಾರು ಒಯ್ದರು? ಎಲ್ಲಿವೆ ದಾಖಲೆ? ಸರ್ ಅವ್ರು ಖಾಲಿ ಮಾಡ್ಮೇಲೆ ಅವರೇ ಒಯ್ದಿರ್ತಾರ್ರಿ. ಮತ್ ಬೇರೆ ಯಾರು ಬರ್ತಾರಿ? ಖಾಲಿ ಮಾಡೋದ್ ನೀಡ್ ಏನಿತ್ರಿ, ದುಡ್ಡು ಆದ್ರೂ ನಮಗ್ ಕೇಳಕ್ ಬಂದಾರಿ, ಖಾಲಿ ಆದ್ರೂ ಅವ್ರವ್ರೇ ಮಾಡ್ಕೊಂಡಾರ್ರಿ. ಟೋಟಲಿ ಅದು ಏನಿಲ್ಲ, ನಮ್ ಕೇಸನ್ನ ಮುಚ್ಚಾಕು ಅಂತ ತಿರುವಿಗೆ ತಂದ್ಬಿಡ್ಲತ್ತಾರ ಸರ್. ಅದಕ್ಕೆ ನಮ್ ಸರ್ಕಾರ ಮೇಲೆ ನಂಬಿಕೆನೇ ಇಲ್ಲ. ಮೊದಲು ಹಿಡಿದುನೇ ನಂಬಿಕೆ ಇಲ್ಲ ಸರ್. ನಮ್ಗೆ CBI ತನಿಖೆನೆ ಬೇಕಂತ ಮೊದಲು ಹಿಡಿದು ಕೇಳತ್ತೀನಿ, ಇವಾಗ್ನು ಕೇಳತ್ತೀನಿ ಅಷ್ಟೇ ಸರ್. ಇವತ್ ಇದು ಇಲ್ಲ ಅಂತಾರಿ, ನಾಳೆ ಡೆಟ್ ನೋಟು ಅವಂದೇ ಇಲ್ಲ, ಅವ್ನ ಆಫೀಸೇ ಇಲ್ಲ, ಅವ ಕೆಲಸನೇ ಮಾಡ್ತಿದ್ಲಿಲ್ಲ, ಸಚಿನ್ ಅನ್ನ ಹೆಸರೇ ಇಲ್ಲ ಅಂತ ಹುಟ್ಟಾಕ್ಸ್ತಾರ. ಇನ್ನೊಂದ್ ಸ್ವಲ್ಪ ದಿನ ನಾವು ಬಿಟ್ಟಿವಂದ್ರು. ಅವ ತೀರ್ಕೊಂಡೆ ಇವತ್ತಿಗೆ 7 days ಆಯ್ತು ಸರ್. ಇನ್ನೂ ಏನು ಆಕ್ಷನ್ ತಗೊಂಡಿಲ್ರಿ ಗೌರ್ಮೆಂಟ್. ಇನ್ನು ಏನ್ ಹೇಳ್ಬೇಕ್ರಿ? ಹೆಂಗ್ ನಂಬಬೇಕ್ರಿ ಗೌರ್ಮೆಂಟ್ ಮೇಲೆ ನಾವು? ಇದೆಲ್ಲ ತನಿಖೆನೇ ಇದ್ದಿಲ್ರಿ. ಅವ ಯಾರ, ಅವನಿಗೆ ಯಾಕೆ ಬೆದರ್ಸೇನ? ಚರ್ಚೆಯಲ್ಲಿ ಕಾಂಗ್ರೆಸ್ನ ವಕ್ತಾರರು ನಟರಾಜ್ ಗೌಡ್ರಿದ್ದಾರೆ, ಬಿಜೆಪಿ ವಕ್ತಾರರು ಮೋಹನ್ ವಿಶ್ವ ಅವರಿದ್ದಾರೆ, ಹಾಗೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಬದ್ರುದ್ದೀನ್ ಇದ್ದಾರೆ. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಗೌಡ್ರೆ, ಹೂ ಇಸ್ ಪ್ರಿಯಾಂಕ್ ಖರ್ಗೆ? ಈ ಪ್ರಕರಣದಲ್ಲಿ ಅವ್ರ ಮೇಲೂ ಕೂಡ ಕುಟುಂಬಸ್ಥರು ಆರೋಪ ಮಾಡ್ತಿದ್ದಾರೆ, ಅವ್ರ ಆಪ್ತರೇನೆ ತಮ್ಮನ ಸಾವಿಗೆ ಕಾರಣ ಆಗಿದ್ದು ಅಂತ ಹೇಳಿ. ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು ಅಂದ ಮಾತ್ರಕ್ಕೆ ಅವ್ರ ಪಾತ್ರನೇ ಇಲ್ಲ ಅಂತಿದ್ದಾರೆ ಅಂದ್ರೆ ತನಿಖಾಧಿಕಾರಿನ ಪ್ರಿಯಾಂಕ್ ಖರ್ಗೆ ಅವರು? ತನಿಖಾಧಿಕಾರಿಗಳು ಕೊಟ್ಟ ವರದಿನ ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಟ್ಮೆಂಟ್, ಒಬ್ಬ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಪಾತ್ರ ಇಲ್ಲ ಅಂದ ಮಾತ್ರಕ್ಕೆ ಅವರನ್ನ ಕೈ ಬಿಟ್ಬಿಟ್ವಿ ಅಂತ ಹೇಳಿ ಹೇಳಿಕೆ ಕೊಡಬಹುದಾ? ಕೊಡಬಹುದು. ಯಾಕಂದ್ರೆ ನೋಡಿ, ಯಾರು ಮೃತ ವ್ಯಕ್ತಿ ಇದ್ದಾನೆ
ಆತ ಬರ್ದಿರೋ ಡೆತ್ ನೋಟಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಇದಕ್ಕೆ ಕಾರಣ, ಪ್ರಿಯಾಂಕ್ ಖರ್ಗೆ ಅವರ ಪಾತ್ರ ಇದೆ ಅಂತೇಳಿ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಎಲ್ಲೂ ಬರ್ದಿಲ್ಲ, ಉಲ್ಲೇಖ ಮಾಡಿಲ್ಲ ಆತ. ಅವರ ಆಪ್ತರು ಯಾರು ಈಗ ಆರೋಪಿಗಳಿದ್ದಾರೆ, ಆ ಆಪ್ತರು ಬಿಜೆಪಿಯ ಶಾಸಕರುಗಳು ಕೂಡ ಆಪ್ತರು ಅವರು, ಬಿಜೆಪಿ ನಾಯಕರುಗಳು ಕೂಡ ಆಪ್ತರು ಅವರು. ಒಂದು ಸಾರ್ವಜನಿಕ ಬದುಕಿನಲ್ಲಿ ಶಾಸಕರು, ಜನಪ್ರತಿನಿಧಿಗಳು ಅಥವಾ ಮಂತ್ರಿಗಳ ತಕ್ಕೆ ಆತರ ಸಾವಿರಾರು ಜನ, ಲಕ್ಷಾಂತರ ಜನ ಬರ್ತಾರೆ ಆಪ್ತರು. ಯಾಕಂದ್ರೆ ದಿನಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಬೆಂಗಳೂರಿನಲ್ಲೇ ದಿನಕ್ಕೆ 1000 ಜನ ಮೀಟ್ ಮಾಡ್ತಾರೆ. ಅವ್ರ ಕಚೇರಿನಲ್ಲಿ, ಗೃಹ ಕಚೇರಿನಲ್ಲಿ 1000 ಜನ ಮೀಟ್ ಮಾಡ್ತಾರೆ. ಅವ್ರ ಕ್ಷೇತ್ರಕ್ಕೆ ಹೋಗ್ಬಿಟ್ರಂತೂ 10,000 ಜನ ಮೀಟ್ ಮಾಡ್ತಾರೇನೋ, ಆ ಥರ ಜನ ಬಂದು ಹೋಗ್ತಾರೆ. ಅದರೊಳಗೆ ಯಾವ ಇದಿಲ್ಲ. ಆದರೆ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಆರೋಪ ಮಾಡ್ತಾ ಇರೋದು, ಅವ್ರ ಹೆಸರು ತಳ್ಕಾಕಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು, ಅವ್ರನ್ನ ತೇಜೋವಧೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಬಿಜೆಪಿ ಜೆಡಿಎಸ್ ನ ಷಡ್ಯಂತ್ರ. ಇದು ಬಿಜೆಪಿ ಆರ್ಎಸ್ಎಸ್ ನ ಟೆಂಡರ್ ಷಡ್ಯಂತ್ರ. ಸಲುವಾಗಿ ಮೀಟ್ ಮಾಡಿದ್ವಿ. ರಾಜು ಕಪ್ನೂರ್ ಅವರೇ ಪ್ರಿಯಾಂಕ್ ಖರ್ಗೆ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ರು. ಬೆಂಗಳೂರಿನಲ್ಲಿ 5-6 ಬಾರಿ ಪ್ರಿಯಾಂಕ್ ಖರ್ಗೆ ಅವರನ್ನ ಮೀಟ್ ಮಾಡಿದ್ವಿ. ಹಿಂಗೆ ಹಾದಿ ಬೀದಿಲ್ ಹೋಗೋರೆಲ್ಲ 5-6 ಬಾರಿ ಮೀಟ್ ಮಾಡ್ತಾರೇನ್ರಿ ಸಚಿವರನ್ನ? ಅವ್ರು ಮೀಟ್ ಮಾಡ್ತಾರೆ. ಹಾದಿ ಬೀದಿಲ್ ಹೋಗೋ ಮನೆಗೆ ಹೋಗಿ ಟೆಂಡರ್ ವಿಚಾರಕ್ಕೆ ಮೀಟ್ ಮಾಡ್ತಾರೆ. ನಮಗ್ ಗೊತ್ತಿರ್ಲಿಲ್ಲ ಇಷ್ಟು ಜನಾನುರಾಗಿ ಜನಸ್ನೇಹಿ ಸಚಿವರಿದ್ದಾರೆ ಪ್ರಿಯಾಂಕ್ ಖರ್ಗೆ, ನಮಗ್ ಗೊತ್ತಿರ್ಲಿಲ್ಲ. ಹೊಸ ವಿಚಾರ ಅಂತಲ್ಲ, ಯಾವುದೇ ಶಾಸಕರಾಗ್ಲಿ ಯಾರೇ ಮಂತ್ರಿ ಆಗ್ಲಿ ತಮ್ಮ ಕೆಲಸ ಆಗ್ಬೇಕಂದ್ರೆ 16 ಬಾರಿ ಮೀಟ್ ಮಾಡ್ತಾರೆ, 50 ಬಾರಿನೂ ಮೀಟ್ ಮಾಡ್ತಾರೆ. ಕೆಲವರು ಕೆಲಸ ಆಗುತ್ತೆ ಅಂತ, ಕೆಲಸ ಆಗ್ಬೇಕು ಅಂದ್ರೆ, ಟೆಂಡರ್ ಸಿಗಬೇಕು ಅಂದ್ರೆ, ಈಗ ಒಂದು ಕೆಲಸ ಆಗ್ಬೇಕಂದ್ರೆ, ಸರ್ಕಾರದಲ್ಲಿ ಕೆಲಸ ಆಗ್ಬೇಕಂದ್ರೆ ಜನಪ್ರತಿನಿಧಿಗಳಲ್ಲಿ ಇನ್ಯಾರು ಮೀಟ್ ಮಾಡ್ತಾರೆ? 100 ಬಾರಿ ಮೀಟ್ ಮಾಡ್ತಾರೆ. ಎಲ್ಲಾ ಕೆಲಸಗಳು ಮೀಟ್ ಮಾಡಿದಾಗ ಎಲ್ಲಾರು ಕೆಲಸಗಳು ಆಗ್ತವೆ ಅಂತ ಏನಿಲ್ಲ, ಆಯ್ತಾ? ಮಂತ್ರಿಗಳು ಒಬ್ರಿಗೋಸ್ಕರ ಇಬ್ರಿಗೋಸ್ಕರ 10 ಜನಕ್ಕೋಸ್ಕರ ಇಲ್ಲ, ಇಡೀ ರಾಜ್ಯಕ್ಕೋಸ್ಕರ ಮಂತ್ರಿ ಇರ್ತಕ್ಕಂಥದ್ದು. ಹಾಗಾಗಿ ಮೀಟ್ ಮಾಡಿದ್ರೆ ಅದು ದೊಡ್ಡ ವಿಷಯ ಅಲ್ಲ. ಆ ತರ 1000 ಜನ ಬಂದು ಮೀಟ್ ಮಾಡ್ತಾರೆ. ಆದರೆ ಬಂದು ಮೀಟ್ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಇದೇ ತರ ಬಿಜೆಪಿ ಅವರು ಎಷ್ಟೋ ಜನ ಹೋಗಿ ಮೀಟ್ ಮಾಡ್ತಾರೆ. ಇದೇ ಆರೋಪಿಗಳು ಬಿಜೆಪಿ ಶಾಸಕರ ಜೊತೆ ಕುಳಿತಿದ್ದಾರೆ, ಅವ್ರ ಜೊತೆ ಸಹೋದರ ಅಂತ ಹೇಳ್ತಾರೆ ಅವ್ರನ್ನ. ಬಿಜೆಪಿ ಶಾಸಕರ ಹೆಸರು ಎಲ್ಲೂ ಇರ್ಲಿಲ್ಲಪ್ಪ. ನಾವು ಬಿಜೆಪಿ ಶಾಸಕರನ್ನ ಮೀಟ್ ಮಾಡಿದ್ವಿ ಅಂತ ಸಚಿನ್ ಬರ್ದಿರ್ಲಿಲ್ಲ. ಸಚಿನ್ ಬರ್ದಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಮೀಟ್ ಮಾಡಿದೆ ಅಂತ ಹೇಳಿ. ಮೀಟ್ ಮಾಡಿರ್ಬೋದು, ಯಾಕಂದ್ರೆ ಇವ್ರು ಮಂತ್ರಿ ಅಲ್ಲ, ಸರ್ಕಾರ ನಮ್ದಲ್ಲ. ಮೀಟ್ ಮಾಡಿರ್ಬೋದು. ಮೀಟ್ ಮಾಡಿದ ತಕ್ಷಣಕ್ಕೆ ಇವ್ರ ಪಾತ್ರ ಇದೆ ಅಂತ ಹೇಳಕ್ ಆಗಲ್ವಲ್ಲ. ಆತರ ಹೇಳೋದಿದೆಯಲ್ಲ ಸಂಕುಚಿತ ಮನೋಭಾವ. ಯಾರಿಗೆ ಕೆಟ್ಟ ಬುದ್ಧಿ ಇದೆ, ಈ ಸರ್ಕಾರದ ವರ್ಚಸ್ಸನ್ನ ಹಾಳು ಮಾಡಬೇಕು, ಮಂತ್ರಿ ವರ್ಚಸ್ಸನ್ನ ಹಾಳು ಮಾಡಬೇಕು, ಅವ್ರನ್ನ ದಾಳಿ ಮಾಡಬೇಕು ಅಂತ ಬಿಜೆಪಿಯ ಷಡ್ಯಂತ್ರ ಇದೆಯಲ್ಲ. ಬಿಜೆಪಿಗೆ ಯಾವಾಗ್ಲೂ ಅವ್ರ ಮೇಲೆ ದ್ವೇಷ, ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ದ್ವೇಷ ಅವ್ರ ಮೇಲೆ. ಯಾಕಂದ್ರೆ ಬಿಜೆಪಿಯನ್ನ ಹೆಡ್ ಆನ್ ಫೈಟ್ ಮಾಡೋದು ಯಾರು? ಯಾವ ಬಿಜೆಪಿ ಕೋಮುವಾದವನ್ನ, RSS ನ ಕೋಮುವಾದವನ್ನ ಪ್ರತಿರೋಧ ಮಾಡ್ತಾ ಇರೋದು ಪ್ರಿಯಾಂಕ್ ಖರ್ಗೆ. ಪ್ರಿಯಾಂಕ್ ಖರ್ಗೆ ಒಬ್ಬ ದಲಿತ ನಾಯಕ, ಎಮರ್ಜ್ ಆಗ್ತಾ ಇರ್ತಕ್ಕಂಥ ನಾಯಕ. ಅವ್ರ ಮೇಲೆ ವಾಯ್ಸ್ ಆಫ್ ಬೇರೆ ಎಲ್ಲಾ ಮಿನಿಸ್ಟರ್ಸ್ ಅಂತನ್ನಿ, ಇನ್ ಸಿಂಪಲ್ ಬೇರೆ ಎಲ್ಲಾ ಸಚಿವರ ವಾಯ್ಸ್. ಈಗ ನೋಡಿ, ಈಗ ಯಾರೇ ಮಾಧ್ಯಮದವರು ಯಾವುದೇ ವಿಷಯವಾಗಿ ಪ್ರಿಯಾಂಕ್ ಖರ್ಗೆ ಮನೆ ಹತ್ರ ಹೋದಾಗ ಪ್ರತಿಕ್ರಿಯೆ ಕೊಟ್ಟೇ ಕೊಡ್ತಾರೆ. ನನ್ನ ಇಲಾಖೆಗೆ ಸಂಬಂಧಪಟ್ಟಿಲ್ಲ, ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಹೇಳೋದಿಲ್ಲ ಅವರು. ಸರ್ಕಾರದ ಪರವಾಗಿ, ವಿರೋಧ ಪಕ್ಷಗಳು ಮಾಡ್ತಾ ಇರ್ತಕ್ಕಂಥ ಕುತಂತ್ರದ ಪರವಾಗಿ ವಿಷಯವಾಗಿ ಅವ್ರು ಎಕ್ಸ್ಪೋಸ್ ಮಾಡ್ತಾರೆ, ಮಾತಾಡ್ತಾರೆ. ಆ ವಿಷಯದಲ್ಲಿ ಬಿಜೆಪಿಗೆ ಪ್ರಿಯಾಂಕ್ ಖರ್ಗೆ ಅವ್ರ ಕಂಡ್ರೆ ದ್ವೇಷ ಇದೆ, ಅಸೂಯೆ ಇದೆ. ಹಾಗಾಗಿ ಪರ್ಸನಲ್ ಆಗಿ ತಗೊಂಡು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ. ಅವ್ರ ಮೇಲೆ ಯಾವುದೇ ಕಾರಣಕ್ಕೆ ಸರ್ಕಾರನೂ ಪರವಾಗಿದೆ, ಪಕ್ಷನೂ